ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಮ್ಯಾಚ್ ಅಂತೂ ಅದ್ದೂರಿಗೆ ಸ್ಟಾರ್ಟ್ ಆಗಿರೋದು. ರಿಷಬ್ ಪಂತ್ ಅವರಿಗೆ ರೈಟ್ ಕಾಲು ಇಂಜುರಿ ಆಗಿರೋದು. ಕ್ರಿಸ್ಮಸ್ ಓವರ್ ಅಲ್ಲಿ ರಿವರ್ಸ್ ಸ್ವಿಪ್ ನ ಹೊಡೆಯಕ್ ಹೋಗಿ ಕಾಲಿಗೆ ಇಂಜುರಿ ಆಗಿದ್ದು. ಅದೇನಾದ್ರೂ ಒಂದು ಸ್ವಲ್ಪ ಎಡ್ಜ್ ಆಗಿಲ್ಲ ಅಂದ್ರೆ ಬ್ಯಾಟ್ಗೆ ಅವಾಗ್ಲೇ ಅವರು ಔಟ್ ಆಗ್ತಿದ್ರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಉಳ್ಕೊಂಡಿದ್ದು. ಹಾಗೆ ಶೂನ ತೆಗ್ದ ನಂತರ ಏನ್ ಗುರು ಕಾಲು ಊದ್ಕೊಂಡು ರಕ್ತ ಬರ್ತಾ ಇತ್ತು, ಅದರಿಂದ ಅವ್ರನ್ನ ಬೇಗ ಸ್ಕ್ಯಾನಿಂಗ್ ಗೆ ತಗೊಂಡೋಗಿದ್ದು. ಹಾಗೆ ಬಿಸಿಸಿ ಅವರು ಇವಾಗ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ನೆನ್ನೆನೆ ಅಪ್ಡೇಟ್ ಬಂದಿದ್ದು. ಅವ್ರು ಇವಾಗ ಬಿಸಿಸಿ ಮೆಡಿಕಲ್ ಟೀಮ್ ಅಲ್ಲಿ ಇದ್ದಾರೆ. ಹಾಗೆ ಕಾಲ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಏನಾದ್ರೂ ಇಂಜುರಿ ಜಾಸ್ತಿ ಆಗಿತ್ತು, ಅವ್ರು ಫೀಲ್ಡಿಂಗ್ ಮಾಡಕ್ಕಾಗಲ್ಲ ಅಂದ್ರೆ ಕೀಪಿಂಗ್ ಮಾಡಕ್ಕಾಗಲ್ಲ ಅಂದ್ರೆ ಪಕ್ಕ ಧ್ರುವ್ ಜುರೆಲ್ ಅವರೇ ಕೀಪಿಂಗ್ ನ ಮಾಡ್ತಾರೆ. ಏನು 3ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಕೈ ಇಂಜುರಿ ಆಗಿ ಅದರಿಂದ ಧ್ರುವ್ ಜುರೆಲ್ ಅವರೇ ಕೀಪಿಂಗ್ ನ ಮಾಡಿದ್ರು. ಹಾಗೆ ಈ ಮ್ಯಾಚ್ ಅಲ್ಲೂ ಸಹ ಇವರು ಆಡುವಂತ ಸಾಧ್ಯತೆಗಳು ಅಂದ್ರೆ ಕೀಪಿಂಗ್ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಅದರಿಂದ ಧ್ರುವ್ ಜುರೆಲ್ ಅವರೇ ಕೀಪಿಂಗ್ ನ ಮಾಡ್ತಾರೆ. ಆದ್ರೆ ಬ್ಯಾಟಿಂಗು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆಡ್ತಾರೋ ಇಲ್ವಾ ಅನ್ನೋದು ಇವತ್ತು ಅಫಿಷಿಯಲ್ ಆಗಿ ಬಿಸಿಸಿ ಕಡೆಯಿಂದ ಏನ್ ಅಪ್ಡೇಟ್ ಬರುತ್ತೋ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಹಾಗೆ ಏನಾದ್ರು ತಲೆಗೆ ಒಂದ್ ಸ್ವಲ್ಪ ಬಿದ್ದಿದ್ರೆ ಲೈಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಧ್ರುವ್ ಜುರೆಲ್ ಅವ್ರನ್ನ ಆಡಿಸ್ಕೋಬೋದಿತ್ತು. ಆದ್ರೆ ಆ ತರ ಆಗಲ್ಲ. ಕಾಲಿಗೆ ಬಿದ್ದಿರೋ ಕಾರಣ ರಿಷಬ್ ಪಂತ್ ಅವರೇ ಬ್ಯಾಟಿಂಗ್ ನ ಆಡ್ಲೇಬೇಕು. ನೋಡೋಣ ಏನು ನಿರ್ಧಾರ ತಗೋತಾರೆ ಮ್ಯಾನೇಜ್ಮೆಂಟ್ ಅವರು ಅಂತ. ಹಾಗೆ ಮ್ಯಾಚ್ ಗೆ ಬಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಾಸ್ ನಮ್ ಇಂಡಿಯಾ ಗೆಲ್ತಾನೆ ಇಲ್ಲ ಗುರು. 3 ಟೆಸ್ಟ್ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಿಲ್ಲ. ಹಾಗೆ 4ನೇ ಟೆಸ್ಟ್ ಮ್ಯಾಚ್ ಅಲ್ಲೂ ಸಹ ಟಾಸ್ ನೇ ಗೆಲ್ಲಿಲ್ಲ. ಬೆನ್ ಸ್ಟೋಕ್ ಅವರು ಟಾಸ್ ನ ಗೆದ್ದು ಈ ವೆದರ್ ಕಂಡೀಷನ್ ಅಲ್ಲಿ ನಾವು ಸೆಕೆಂಡ್ ಬ್ಯಾಟಿಂಗ್ ಗೆ ಆಡ್ತೀವಿ, ಬೆಟರ್ ಆಗಿರುತ್ತೆ. ಅದರಲ್ಲದೆ ಬ್ರಾಡ್ಕಾಸ್ಟ್ ಅಂತೂ ತುಂಬಾ ಹದ್ಗೆಟ್ಟೋಗಿದೆ. ಬಾಲ್ ಅಂತೂ ಅಷ್ಟು ಚೆನ್ನಾಗೇ ಕಾಣಿಸ್ತಾರಲ್ಲ ಒಂದೊಂದು ಟೈಮ್ ಅಲ್ಲಿ. ಬೆಳಕು ಇದ್ರು ಸಹ ಅಷ್ಟೊಂದು ಕತ್ಲೆ ಕಾಣಿಸ್ತಾರ. ಆಕೆ ಅದರಿಂದ ಫಡ್ ಲೈಟ್ ನ ಹಾಕೊಂಡು ಮ್ಯಾಚ್ ನ ಆಡ್ಸಿದ್ರು. ಆದ್ರೆ ಮಳೆ ಬರುವಂತ ಎಲ್ಲಾ ಸಾಧ್ಯತೆಗಳು ತುಂಬಾ ಇದೆ. ಇವತ್ತಿನ ಡೇಲೂ ಸಹ ಮಳೆ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ಆದ್ರೆ ಮಳೆ ಬರದೇ ಇರ್ಲಿ, ಮ್ಯಾಚ್ ಸುಸೂತ್ರವಾಗಿ ಮ್ಯಾಚ್ ಮುಗ್ದು ನಮ್ ಇಂಡಿಯಾ ಈ ಮ್ಯಾಚ್ ನ ಗೆದ್ದು ಸೀರೀಸ್ ನ ಈಕ್ವಲ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಟಾಸ್ ಗೆದ್ದಂತ ಇಂಗ್ಲೆಂಡ್ ಚೂಸ್ಡ್ ಬಾಲ್ ಫಸ್ಟ್ ಮಾಡಿ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂದಿದ್ದು. ಹಾಗೆ ಓಪನರ್ಸ್ ಗಳು ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟರು ಗುರು. ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇದಾರೆ. ಇನ್ನೇನ್ 100ರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು ಅನ್ನೋ ಟೈಮ್ ಅಲ್ಲಿ KL ರಾಹುಲ್ ಅವರು ಆ ಡಿಫೆಂಡಿಂಗ್ ನ ಮಾಡಕ್ ಹೋಯ್ತಿರೋ ಬಾಲು ಅದು ಎಡ್ಜಾಗಿ 3ನೇ ಸ್ಲಿಪ್ ಗೆ ಕ್ಯಾಚ್ ಹೋಗೋದು. ಅದಾದ ನಂತರ ಬರೋದು ಶಾಯಿ ಸುದರ್ಶನ್. ಹಾಗೆ ನಮ್ಮ ಟೀಮ್ ಅಲ್ಲೂ ಸಹ 3 ನೀಟಾಗಿ ರೀಪ್ಲೇಸ್ಮೆಂಟ್ ಆಗಿತ್ತು. ಇಬ್ರು ಪ್ಲೇಯರ್ ಗಳು ಇಂಜುರಿ ಆಗಿದ್ರು, ಆ ಜಾಗಕ್ಕೆ ಇಬ್ರನ್ನ ರೀಪ್ಲೇಸ್ಮೆಂಟ್ ಮಾಡಿದ್ರು. ಹಾಗೆ ಒಬ್ರನ್ನ ಡೆಬ್ಯೂನು ಸಹ ಮಾಡಿಸಿದ್ದು. ಹಾಗೆ ಕರುಣ್ ನಾಯರ್ ಅವ್ರಿಗೆ ಚಾನ್ಸ್ ನ ತುಂಬಾ ಕೊಟ್ಟಿದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಮತ್ತೆ ಶಾಯಿ ಸುದರ್ಶನ್ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಈ ಮ್ಯಾಚ್ ನ ಕೊಟ್ಟಿದ್ದು. ಫಸ್ಟ್ ಮ್ಯಾಚ್ ಆದ್ಮೇಲೆ ಅವ್ರಿಗೆ 4th ಟೆಸ್ಟ್ ಮ್ಯಾಚ್ ಗೆ ಅವ್ರಿಗೆ ಚಾನ್ಸ್ ನ ಕೊಟ್ಟಿದ್ರು. ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ, 50+ ರನ್. ಹಾಗೆ ಶಾಯಿ ಸುದರ್ಶನ್ ಮತ್ತೆ SSV ಜೈಸ್ವಾಲ್ ಅವರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಟೈಮ್ ಅಲ್ಲಿ ಜಯಸ್ವಾಲ್ ಅವರು ಸ್ಪಿನ್ನರ್ ಓವರ್ ಅಲ್ಲಿ ಫಸ್ಟ್ ಸ್ಲಿಪ್ ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಶುಭ್ಮನ್ ಗಿಲ್ ಮತ್ತೆ ಇವರಿಬ್ರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಆಗಿ ಚೆನ್ನಾಗಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅದರಲ್ಲದೆ G2 ಅಲ್ಲಿ ಇವರಿಬ್ರು ಅಂತೂ ಬೆಂಕಿ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಓಪನರ್ಸ್ ಗಳಿಗೆ. ಹಾಗೆ ಇಲ್ಲೂ ಸಹ ಅದೇ ರೀತಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ನ ಇಟ್ಟಿದ್ದು. ಆದ್ರೆ ಶುಭ್ಮನ್ ಗಿಲ್ ಅವರು ಅನ್ಫಾರ್ಚುನೇಟ್ ಆಗಿ ಆ ಬಾಲ್ ನ ಲೀವ್ ಮಾಡಕ್ ಹೋದ್ರು. ಒಂದ್ ಸ್ವಲ್ಪ ಬಾಲ್ ರೇಸ್ ಆಗಿ ಕೀಪರ್ ಗೆ ಹೋಗುತ್ತೆ ಅಂತ ಅನ್ಕೊಂಡು ಲೀವ್ ಮಾಡಿದ್ರು. ಆದ್ರೆ ಬೆನ್ ಸ್ಟೋಕ್ ಅವರಲ್ಲಿ ಡೈರೆಕ್ಟ್ ಆಗಿ ಅದು ಬಂದು ಪ್ಯಾಡ್ ಗೆ ಬಿದ್ಬಿಡ್ತು. ಅದರಿಂದ ಅಂಪೈರ್ ಔಟ್ ಎತ್ತಿದ್ದು. ಏನಾದ್ರೂ ಶುಭ್ಮನ್ ಗಿಲ್ ಅವರು ಬ್ಯಾಟ್ ಹಾಕಿದ್ರೆ ಪಕ್ಕ ಅಂಪೈರು ಅದನ್ನ ಎತ್ತುತ್ತಾ ಇರ್ಲಿಲ್ಲ. ಅವಾಗ DRS ನ ಮತ್ತೆ ಇಂಗ್ಲೆಂಡ್ ಅವರು ತಕೊಂಡು ಅವಾಗ ಏನಾಗ್ತಿತ್ತೋ ಅದಂತೂ ಗೊತ್ತಿಲ್ಲ. ಒಟ್ಟೆ ಅವರು ಲೀವ್ ಮಾಡಕ್ ಹೋಗಿ ಅದೊಂದೇ ಒಂದು ಮಿಸ್ಟೇಕ್ ಮಾಡಿದ್ದು. ಅದರಿಂದ LBW ಆಗಿದ್ದು ಶುಭ್ಮನ್ ಗಿಲ್ ಅವರು. ಅದಾದ ನಂತರ ಬಂದಿದ್ದು ಪಂತು ಮತ್ತೆ ಶಾಯಿ ಸುದರ್ಶನ್ ಅಲ್ಟಿ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇದ್ರು. ಬಿಲ್ಡ್ ಮಾಡೋ ಅಂತ ಟೈಮ್ ಅಲ್ಲಿ ಕ್ರಿಸ್ಮಸ್ ಓವರ್ ಅಲ್ಲಿ ರಿವರ್ಸ್ ಸ್ವೀಪ್ ನ ಹೊಡೆಯಕ್ ಹೋಗಿ ಕಾಲ್ಗೆ ಇಂಜುರಿ ಆಗಿ ಅದರಿಂದ ಅವರು ರಿಟೈರ್ಡ್ ಆಗಿದ್ದಾರೆ. BCCI ಮೆಡಿಕಲ್ ಟೀಮ್ ಇಂದ ಇನ್ನ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ. ನೆನ್ನೆ ಏನು ಅಪ್ಡೇಟ್ ಬಂದಿತ್ತು ಎಲ್ಲರಿಗೂ ಸಹ ಗೊತ್ತಿರದೆ. ಅದರಿಂದ ಇವತ್ತು ಏನ್ ಅಪ್ಡೇಟ್ ಬರುತ್ತೆ ಅಂತ ನೋಡೋಣ. ಅದಾದ ನಂತರ ಬರೋದು ಜಡೇಜಾ ಮತ್ತೆ ಶಾಯಿ ಸುದರ್ಶನ್ ಇವರಿಬ್ರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅನ್ನೋ ಟೈಮ್ ಅಲ್ಲಿ ಮತ್ತೆ ಶಾಯಿ ಸುದರ್ಶನ್ ಅವರು ಔಟ್ ಆಗೋದು. ಒಂದು ಸ್ವಲ್ಪ ಬೌನ್ಸ್ ಬಾಲು ಒಡಣ ಹಿಂದಕ್ಕೆ ಅಂತ ಹೊಡಿತಾರೆ. ಆದ್ರೆ ಎಡ್ಜ್ ಆಗಿ ಹಿಂದೆ ಹೋಗಿ ಕ್ಯಾಚ್ ಹೋಗೋದು. ಅದಾದ ನಂತರ ಇವಾಗ ಆಡ್ತಾ ಇರೋದು ಶಾರ್ದುಲ್ ಠಾಕೂರ್ ಮತ್ತೆ ರವೀಂದ್ರ ಜಡೇಜಾ. ಇವರಿಬ್ರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿ ಒಂದು 300-350+ ರನ್ ಹೊಡಿಲೇಬೇಕು. ಇವತ್ತು ಫಸ್ಟ್ ಸೆಷನ್ ಮತ್ತೆ ಸೆಕೆಂಡ್ ಸೆಷನ್ ಗಂಟನೂ ಇಂಡಿಯಾ ಬ್ಯಾಟಿಂಗ್ ಆಡಿ 350 ಇಲ್ಲ 370 ಮೇಲೆ ಹೊಡೆದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಇವಾಗ ಇಂಡಿಯಾ 264 ರನ್ಗೆ 4 ವಿಕೆಟ್ ನ ಕಳ್ಕೊಂಡಿರೋದು. ಅದರಿಂದ 2 ಸೆಷನ್ ಅಲ್ಲಿ ಏನು ಕ್ರೂಷಲ್ ರನ್ ಬರುತ್ತೋ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಚ್ ನ ಗೆಲ್ಲೋದಕ್ಕೆ.
ಅದಂತೂ ಹೇಳ್ಬೋದು. ಹಾಗೆ ಏನ್ ಗುರು ಇಂಗ್ಲೆಂಡ್ ಬಾಲಿಂಗು, ಅಪ್ಪ ಬರೀ ಬೌನ್ಸ್ ಬಾಲ್ಗಳು, ಅದರಲ್ಲೂ ಅಲ್ಲದೆ ಯಶಸ್ವಿ ಜೈಸ್ವಾಲ್ ಅವರ ಬಾಲ್ ಯಾವ ರೀತಿ ಗುರು ಲೀವ್ ಮಾಡಿದ್ದು ಆಚರ್ ಓವರಲ್ಲಿ. ಅದಾದ ನಂತರ ಮತ್ತೆ ಅವರ ಬ್ಯಾಟೆ ಬ್ರೋಕನ್ ಆಗಿದ್ದು, ಅದಂತೂ ಬೆಂಕಿ ಗುರು. ಬಾಲಿಂಗ್ ಅಟ್ಯಾಕ್ ಅಂತೂ ಅದ್ದೂರಿಯಾಗಿತ್ತು ಇಂಗ್ಲೆಂಡ್ ಇಂದ. ಅವರಂತೂ ಯಾವುದೇ ರೀತಿ ನಾವು ಮ್ಯಾಚ್ ಸೋಲಲ್ಲ, ಹೊಡೆಯೋಂಟ ಮ್ಯಾಚ್ ನ ಎಲ್ಲಾ ಮ್ಯಾಚ್ ನ ಗೆಲ್ಲುವಂತ ಇಂಟೆಂಟ್ ಅಲ್ಲೇ ಆಡ್ತಾರೆ. ಅದರಿಂದ ಆ ತರ ಟಾಪ್ ಕ್ವಾಲಿಟಿ ಬಾಲಿಂಗ್ ನ ಮಾಡ್ತಾ ಇರೋದು. ಹಾಗೆ ಇವತ್ತಿನ ಡೈಲಿ ಯಾವ ರೀತಿ ಇರುತ್ತೆ ಅಂತ, ನನ್ನ ಪ್ರಕಾರ ಇಂಡಿಯಾ 2 ಸೆಷನ್ಗಳನ್ನ ನೀಟಾಗಿ ಆಡ್ಬೇಕು. ಒಂದು ಥರ್ಡ್ ಸೆಷನ್ ಅಲ್ಲಿ ಆಲ್ಔಟ್ ಆದ್ರೆ ನನಗೆ ಬೇಜಾರಿಲ್ಲ. ಏನಾದ್ರೂ ಸೆಕೆಂಡ್ ಸೆಷನ್ ಮುಗಿಯೋ ಟೈಮಲ್ಲೂ ಆಲ್ಔಟ್ ಆದ್ರೆ ಏನಿಲ್ಲ. ಏನಾದ್ರೂ ಫಸ್ಟ್ ಸೆಷನ್ ಅಲ್ಲಿ ಆಲ್ಔಟ್ ಆಗ್ಬಿಟ್ರೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕಂದ್ರೆ ಇಂಗ್ಲೆಂಡ್ ಅವರು ಸ್ಕೋರ್ ಬೋರ್ಡ್ ನ ಒಂದ್ ಸ್ವಲ್ಪ ಇನ್ನ ಮೂವ್ ಮಾಡ್ಬಿಡ್ತಾರೆ. ಅದರಿಂದ ಇವತ್ತಿನ ಡೇ ಸೆಕೆಂಡ್ ಸೆಷನ್ ಗಂಟ ಇಂಡಿಯಾ ಬ್ಯಾಟಿಂಗ್ ಆಡಿ 370 ಮೇಲೆ ಹೊಡೆದ್ರೆ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಅದರಲ್ಲೂ ಅಲ್ಲದೆ ಮ್ಯಾಂಚೆಸ್ಟರ್ ಅಂತೂ ಪೂರ್ತಿ ವೆದರ್ ಕಾಸ್ಟ್ ಅಂತೂ ಅದ್ಗೇಟ್ ಹೋಗೈತೆ, ಅದಂತೂ ಹೇಳ್ಬೋದು. ಮಳೆ ಬರದೇ ಇದ್ರೇನೆ ಚಂದ. ಏನಾದ್ರೂ ಮಳೆ ಬತ್ತು ಅಂದ್ರೆ ಮ್ಯಾಚ್ ಅಂತೂ ಅದ್ಗೇಟ್ ಹೋಗುತ್ತೆ. ಇನ್ನ ಪಿಚ್ ಅಂತ ಇನ್ನ ಅಧ್ವಾನ ಆಗುತ್ತೆ. ಅದಾದ ನಂತರ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಪಡ್ತಾರೆ. ಇನ್ನ ಬಾಲರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಒಂದೊಂದ್ಸಲ ಸ್ಪಿನ್ನರ್ಸ್ ಗಳು ಎಫೆಕ್ಟ್ ಆಗ್ಬಿಡುತ್ತೆ. ಅದರಿಂದ ಪಿಚ್ ಒಂದು 3ನೇ ದಿವಸ ಗಂಟೆ ಚೆನ್ನಾಗಿದ್ರೆ, ಅದಾದ ನಂತರ ಸ್ಪಿನ್ನರ್ ಸ್ಟ್ರಾಕ್ ಆಗಿ ಒಂದ್ ಸ್ವಲ್ಪ ರಫ್ ಕ್ರಿಯೇಟ್ ಆದ ನಂತರ ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟಿವ್ ಆಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಯಾರು ಈ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.